ತಮಗಾಗಿ ಸ್ಥಾಪನೆಗೊಂಡಂತಹ ಕೋಆಪರೇಟಿವ್ ಸೊಸೈಟಿಯಿಂದ ಪೌರ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತಮ್ಮದೇ ದುಡ್ಡನ್ನ ಪಡೆದಂತಹ ಸೊಸೈಟಿ ಇವರಿಗೆ ಮಾಡಿದಂತಹ ವಂಚನೆ ಅಥವಾ ಅನ್ಯಾಯ ಏನು ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ತಮಗಾಗಿ ಸ್ಥಾಪನೆಯಾದ ಸೊಸೈಟಿಯಿಂದಲೇ ಸಂಕಷ್ಟ. ತಮ್ಮ ದುಡ್ಡು ಪಡೆಯಲು ಪೌರ ಕಾರ್ಮಿಕರ ಪರದಾಟ, ತಮ್ಮ ಹಣ ಪಡೆಯಲು ವೃದ್ಧಾಪ್ಯದಲ್ಲಿ ಅಲೆದಾಟ. ಹೀಗೆ ದಿಕ್ಕೇ ತೋಚದೆ ತಮ್ಮ ಕಷ್ಟ ಹೇಳಿಕೊಳ್ಳುತ್ತಿರುವ ಮಹಿಳೆಯರು 20 ರಿಂದ 40 ವರ್ಷ ಪೌರ ಕಾರ್ಮಿಕರಾಗಿ ಬೆಂಗಳೂರನ್ನ ಸ್ವಚ್ಛ ಮಾಡುವ ಕೆಲಸ ಮಾಡಿದ್ದಾರೆ. ಈಗ ರಿಟೈರ್ಡ್ ಆದ್ಮೇಲೆ ವೃದ್ಧಾಪ್ಯಕ್ಕೆ ಆರೋಗ್ಯ ಕೈಕೊಟ್ಟಾಗ ಅಂತ ತಾವೇ ತಮಗಾಗಿ ಸ್ಥಾಪನೆಯಾಗಿದ್ದ ಕೋಆಪರೇಟಿವ್ ಸೊಸೈಟಿಗೆ ತಮ್ಮ ಸ್ವಲ್ಪ ಭಾಗದ ಹಣ ಪಾವತಿಸಿದ್ರು. ಅವರವರ ಸರ್ವಿಸ್ ಆಧಾರದ ಮೇಲೆ ಇವರಿಗೆ 50, 60, 70 ಸಾವಿರದಂತೆ ಈ ರೀತಿ ಹಣ ರಿಟೈರ್ಡ್ ಆದ್ಮೇಲೆ ಅಥವಾ ಡೆತ್ ಆದಂತಹ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ನೀಡಬೇಕು. ಆದ್ರೆ ಈ ಸೊಸೈಟಿ ಆ ಕೆಲಸವನ್ನು ಮಾಡದೆ ಇದರಲ್ಲಿನ ಅಧಿಕಾರಿಗಳು ಪೌರ ಕಾರ್ಮಿಕರ ದುಡ್ಡು ನುಂಗಿ ನೀರು ಕುಡಿದಿದ್ದಾರೆ. ತಮಗೆ ಬರಬೇಕಿರುವ ಹಣವನ್ನ ಪಡೆಯಲು ಕಳೆದ 3-4 ವರ್ಷಗಳಿಂದ ಅಲೆದಾಡುತ್ತಿದ್ದಾರೆ. 40 ವರ್ಷ ಕೆಲಸ ಮಾಡಿದ್ದೀನಿ. ಕಾರ್ಪೊರೇಷನ್ ಕೆಲಸದಲ್ಲಿ ಗುಡ್ಸೋ ಕೆಲಸ. ನಮಗೆ ಸಾಲ ಸೊಸೈಟಿನಲ್ಲಿ ಕೊಡ್ತಾ ಇಲ್ಲ. 42 ಸಾವಿರ ರೂಪಾಯಿ ಬರಬೇಕು. ಹೋಗ್ತಾ ಇದ್ರೆ ಇವತ್ತು ಬಾ ನಾಳೆ ಬಾ ಬರೋ ತಿಂಗಳು ಬಾ ಅಂತ ಇದ್ದಾರೆ. ರಿಟೈರ್ಡ್ ಆಗಿ 6 ತಿಂಗಳಾಗೈತು. ಹೋಗೋಕೆ 100 ರೂಪಾಯಿ ಬರಬೇಕು, ಬರೋಕೆ 100 ರೂಪಾಯಿ ಬೇಕು. ಆಟೋ ಅವ್ರಿಗೆ ಅಲೆಗುಡದಲ್ಲಿ ಬಾ ಅಂದರೆ ಬರಲ್ಲ ಅಂತಾರೆ. ನಾವೇನು ಮಾಡಬೇಕು? ಅವ್ರ ಹತ್ರ ಹೋಗೋಕೆ ಬರೋಕೆ ಒಂದು 500 ರೂಪಾಯಿ ಬೇಕು ನಮಗೆ. ಯಾರು ಕೊಡೋದು ನಮಗೆ? ರಿಟೈರ್ಮೆಂಟ್ ಆಗಿದ್ದೀವಿ, ಸಂಬಳಗಳೆಲ್ಲ ಕಮ್ಮಿ ಆಗೈತೆ. ರಿಟೈರ್ಮೆಂಟ್ ಪಿಂಚಣಿ ಬಂದರೆ ಎಷ್ಟಾಗ್ತದೆ ನಮಗೆ? ಮನೆಗೆ ಆಗ್ತದಾ? ಬಾಡಿಗೆ ಕಟ್ಟಬೇಕಾ? ಮನೆಗೆ ಜೀವನ ಮಾಡಬೇಕಾ? ಏನು ಮಾಡಬೇಕು? ಬಡವರಿಗೆಲ್ಲ ಈ ಥರ ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗ್ತದಾ? ಕಷ್ಟ ಕೆಲಸ ಮಾಡ್ತಾ ಇದ್ದೀವಿ ನಾವು. ನಮ್ಗೆ ಶುಗರ್ ಬಿ ಪಿ ಐತೆ, ನಮ್ಮ ಕೈಲಾಗಲ್ಲ. ಅವ್ರು ದುಡ್ಡು ಕೊಡ್ತಾ ಇಲ್ಲ. ಅವರು 60 ಸಾವಿರ ಬರಬೇಕು. 60 ವರ್ಷ ಇವತ್ತು ನಾಳೆ ಅಂತಾರೆ ಅವರು. ಹೋದ್ರೆ ನಾವು ಕೊಡಲ್ಲ. ಅವರು ಮೇಲೆ ಫುಲ್ ಮೆಟ್ಲಿಕ್ಕೆ ಬೇಕು ನಾವು. ನಮ್ಗೆ ಸುಸ್ತಾಗೈತೆ. ಒಂದು ದಿವಸ ಬಿದ್ದು ಮೆಟ್ಲ ಮೇಲೆ ನಾವು ಕೊಡ್ತಾ ಇಲ್ಲ. ಅವರು ಇವತ್ತು ಬಾ ನಾಳೆ ಬಾ ಅಂತಿದ್ದಾರೆ. ನಾವೇನು ಮಾಡಬೇಕು ಸರ್? ನಾವು ಮನೆ ಕಾಡಿಗೆಲ್ಲ ಕೊಡಲೇಬೇಕು. ಇವತ್ತು ನಾಳೆ ಸೆಕ್ ಬಂದಿಲ್ಲ, ದುಡ್ಡು ಇಲ್ಲ, ನಾವೇನು ಮಾಡಬೇಕು? ಬಂದ್ಮೇಲೆ ಕೊಡ್ತೀವಿ ಹೋಗು, ಫೋನ್ ಮಾಡ್ತೀವಿ ಹೋಗು ಅಂತಾರೆ. 45 ಅಲ್ಲಿ ಡಿವಿಷನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಪೌರ ಕಾರ್ಮಿಕಿಯಾಗಿ. ನಮ್ಗೆ ಸೊಸೈಟಿಯಲ್ಲಿ ದುಡ್ಡು ಬರಬೇಕಾಗಿತ್ತು, ಅದು ಬರಲೇ ಇಲ್ಲ. 6 ತಿಂಗಳಾಗಾಯ್ತು, 7 ತಿಂಗಳಾಗ್ತಾ ಬಂತು. ಮನೆಯಲ್ಲಿ ನೋಡಿದ್ರೆ ಕಷ್ಟ. ನಮ್ಗೆ BP ಶುಗರ್ ಬೇರೆ ಇದೆ. ಅಡ್ಮಿಂಟ್ ಆಗಿ ಮನೆಯೆಲ್ಲ ಅಡ್ಮಿಂಟ್ ಆಗಿ 1 ತಿಂಗಳು ಅಡ್ಮಿಂಟ್ ಆಗಿದ್ದೀನಿ. ಎಲ್ಲ ತುಂಬ ತೊಂದರೆಗಳಿದೆ. ದುಡ್ಡು ಬರ್ತಾ ಇಲ್ಲ. ಒಂದು 50 ಸಾವಿರ ಗಂಟ ಬರಬೇಕು ಸರ್ ನಮಗೆ. ಅದರಿಂದ ಸ್ವಲ್ಪ ನಮಗೆ ಅಮೌಂಟ್ ಬರೋ ಥರ ಆದರೆ ಸಾಕು. ಇಷ್ಟು ತೊಂದರೆ ಕೊಟ್ಟರೆ ಹೆಂಗೆ ಸರ್ ನಮಗೆ? ಅದೇ ಎಲ್ಲದಕ್ಕೂ ದುಡ್ಡು ಇರುತ್ತೆ, ನಮ್ಗೆ ಕೊಡಬೇಕಂದ್ರೆ ಕಷ್ಟಪಡೋರು ಕೊಡಲ್ವಲ್ಲ ಸರ್. ಇದು 5 ವರ್ಷ 6 ವರ್ಷ ಆದ್ರೂ ಸಿಗ್ತಾ ಇಲ್ಲ ಅಂದರೆ ಹೆಂಗೆ ಸರ್ ನಮಗೆ? ಬಿಬಿಎಂಪಿ ಶೆಡ್ಯೂಲ್ಡ್ ಕಾಸ್ಟ್ ವರ್ಕರ್ಸ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸಂಸ್ಥೆಯು ಕಳೆದ 59 ವರ್ಷಗಳ ಹಿಂದೆ ಸ್ಥಾಪನೆಯಾಗಿದೆ. ಸಂಸ್ಥೆಯು ಸಂಕಷ್ಟದಲ್ಲಿರುವ ಪರಿಶಿಷ್ಟ ಜಾತಿ ನೌಕರರುಗಳ, ಪ್ರಮುಖವಾಗಿ ಪೌರ ಕಾರ್ಮಿಕರ ಹಿತದೃಷ್ಟಿಯಿಂದ ಸ್ಥಾಪಿಸಲಾಗಿತ್ತು. ಆರ್ಥಿಕ ಆಸರೆಗೆ ಅನೇಕ ಉತ್ತಮ ಕಾರ್ಯಗಳನ್ನು ನಡೆಸುತ್ತಾ ಬಂದಿರುವ ಸದರಿ ಸಂಸ್ಥೆಯ ಆಡಳಿತ ಮಂಡಳಿಯ ನಿರ್ದೇಶಕರುಗಳು ಕಳೆದ 3 ಅವಧಿಯಿಂದ ಹಣಕಾಸು ದುರುಪಯೋಗ ಮಾಡಿ ಸಹಕಾರ ಸಂಘದ ಆರ್ಥಿಕ ನಷ್ಟಕ್ಕೆ ಕಾರಣರಾಗಿದ್ದಾರೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯರಿಗೆ ದೂರು ನೀಡಲಾಗಿತ್ತು. ನೋಡಿ, ಒಬ್ಬೊಬ್ರಿಗೆ 5 ವರ್ಷ, 3 ವರ್ಷ, 4 ವರ್ಷ ಹಗಲು ಇರಲು ಬಿಸಿಲು ಮಳೆ ಅಂತ ಇಲ್ಲದೆ ಕೆಲಸ ಮಾಡ್ತಾರೆ. ಬೆಳಗ್ಗಿನ ಜಾವ 5 ಗಂಟೆಗೆ ಎದ್ದೇಲ್ಲ ಕೆಲಸ ಮಾಡ್ತಾರೆ. ಅಂತವ್ರಿಗೆ ಮೋಸ. ಅವ್ರ ದುಡ್ಡು ಹಿಡ್ಕೊಂಡು ಅವ್ರ ದುಡ್ಡು ವಾಪಸ್ ಕೊಡ್ತಾ ಇಲ್ಲ. ಇಲ್ಲಿ ಕಟ್ಟಿರೋ ದುಡ್ಡು ಕೊಡ್ಲೇಬೇಕಲ್ವಾ ನೀವು? ಸ್ಯಾಲ್ರಿಲಿ ರಿಕವರಿ ಆಗಿರೋ ದುಡ್ಡು, ಇವ್ರ ದುಡ್ಡು ರಿಟೈರ್ಡ್ ಆದ್ಮೇಲೆ ಇಷ್ಟು ದುಡ್ಡು ಅಂತ ಕೊಡ್ತಾರೆ. ಡೆತ್ಗೆ ರಿಟೈರ್ಡ್ ಕೊಡ್ತಾರೆ. ಆ ದುಡ್ಡೇ ಕೊಡ್ತಾ ಇಲ್ವಲ್ಲ. ಸರ್ಕಾರ ಗಮನಕ್ಕೆ ತಂದಿನಿ. ಮಾನ್ಯ ಮುಖ್ಯಮಂತ್ರಿಗಳೇನೆ ಅವ್ರ ಆಸ್ತಿ ಏನಿದೆ ಮುಟ್ಕೋಲ್ ಹಾಕೊಂಡು ಆ ಸೊಸೈಟಿ ಇದು ಮಾಡಿ ಅಂತ ಹೇಳಿದ್ದಾರೆ. ಯಾರು ತಪ್ಪಿಸ್ತೀರೋ ಅವ್ರ ಮೇಲೆ ಕ್ರಮ ತಗೊಳ್ಳೇಬೇಕು ಅಂತ ಹೇಳಿದ್ದೀನಿ. ಬಟ್ ಇದು ಸ್ಪಷ್ಟವಾಗಿ CM ನಮ್ಗೆ ಕಾಪಿ ಕಳಿಸಿದ್ದಾರೆ. ಇನ್ನು ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯರ ವಿಶೇಷ ಕರ್ತವ್ಯಾಧಿಕಾರಿ ಕೆ ಚಿರಂಜೀವಿ ಅವರಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಅಂತ ದೂರಿಗೆ ಪ್ರತಿಕ್ರಿಯಿಸಿ ಪತ್ರ ಬರೆದಿದ್ದಾರೆ. ತಾವು ದಯವಿಟ್ಟು ಪತ್ರದಲ್ಲಿರುವ ಅಂಶಗಳ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಿ ಸಹಕಾರ ಸಂಘದಲ್ಲಿ ಅವ್ಯವಹಾರ ನಡೆದಿದ್ದಲ್ಲಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಮೂಲಕ ಪರಿಶಿಷ್ಟ ಜಾತಿ ನೌಕರರೇ ಇರುವ ಪೌರ ಕಾರ್ಮಿಕರಿಗೆ ನ್ಯಾಯ ದೊರಕಿಸಿಕೊಡುವಂತೆ ನಿರ್ದೇಶಿತನಾಗಿರುತ್ತೇನೆ ಎಂದು ತಿಳಿಸಿದ್ದಾರೆ. ಒಟ್ನಲ್ಲಿ ತಮಗಾಗಿ ಸ್ಥಾಪನೆಯಾದ ಕೋಆಪರೇಟಿವ್ ಸೊಸೈಟಿಯಿಂದ ತಮ್ಮದೇ ದುಡ್ಡಿಗೆ ನಿವೃತ್ತ ಪೌರ ಕಾರ್ಮಿಕರು ಪರದಾಡುತ್ತಿದ್ದಾರೆ. ಈ ಬಗ್ಗೆ ಈಗಾಗಲೇ ಕ್ರಮಕ್ಕೆ ಸೂಚಿಸಿರುವ ಸಿಎಂ ಆದಷ್ಟು ಬೇಗ ಇವರಿಗೆ ಅವರ ಹಣವನ್ನ ಕೊಡಿಸುವಂತಾಗ್ಲಿ ಅನ್ನೋದು ಪಬ್ಲಿಕ್ ಆಶಯ. ಮಾದೇಶಾನಿಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.